ಈ ರಾಜ್ಯದಲ್ಲಿ ವಿಭಾಗವಾಗಿ ನಡೆಸಬೇಕಂತ ತೀರ್ಮಾನ ಮಾಡಿ ಕಲಬುರಗಿಯಲ್ಲಿ ನಾವೀಗಾಗಲೇ ಈ ಶಿಬಿರವನ್ನು ನಡೆಸಿಲ್ಲ. ಇದು 2ನೇ ಶಿಬಿರ. ಮೈಸೂರು ಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳ ಇದು ಶಿಬಿರ ಆಗಿದೆ. ಇದಾದ್ಮೇಲೆ ನಾವು ಕೋಸ್ಟಲ್ ಬೆಲ್ಟ್, ಕರಾವಳಿ ಪ್ರದೇಶದ ಬೆಲ್ಟ್, ಆ ಬೆಲ್ಟಲ್ಲಿ ಒಂದು ಕ್ಲಾಸನ್ನು ಮಾಡ್ತಾ ಇದ್ದೇವೆ. ಮಧ್ಯ ಕರ್ನಾಟಕ ಬಳ್ಳಾರಿಯಲ್ಲಿ ಈ ಕ್ಲಾಸನ್ನು ನಡೆಸ್ತಾರೆ. ಒಟ್ಟಾರೆ ಉದ್ದೇಶ ಏನಿದೆ, ನಮ್ಮ ದಲಿತರ ಸಮಸ್ಯೆಗಳನ್ನು ಎತ್ತಿ ಇಡೀ ರಾಜ್ಯದಿಂದ ಹೋರಾಟವನ್ನು ಕೈಗೊಳ್ಳಬೇಕು. ಇವತ್ತು ನಮ್ಮ ಮೇಲೆ ಬಿದ್ದಿರ್ತಕ್ಕಂಥ ದಾಳಿ ಏನಿದೆ, ಹಿಂದುತ್ವದ ದಾಳಿ, ಮನುವಾದಿಗಳ ದಾಳಿ, ಕೋಮುವಾದಿಗಳ ದಾಳಿ ಏನಿದೆ, ಇದನ್ನು ಹೇಗೆ ನಾವು ಎದುರಿಸಬೇಕು, ಅದಕ್ಕೆ ಅನ್ವಯಿಸಬೇಕು. ಈ ಶಿಬಿರದಲ್ಲಿ ಸಾಕಷ್ಟು ತಿಳುವಳಿಕೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಿನ್ನೆ ಕೂಡ ಶಿಬಿರ ಉದ್ಘಾಟನೆ ಆಗಿದೆ. ಹಲವಾರು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ನಾನಿವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಕ್ಕಂಥ ಪ್ರಮುಖವಾದ ವಿಚಾರ ಏನಂದರೆ, ಸಿದ್ದರಾಮಯ್ಯವರು ಬಜೆಟನ್ನು ಮಂಡಿಸುವಾಗ SCP TSP ಏನು ಉಪಯೋಜನೆ ಇದೆ, ನಾವು ತುಂಬ ಮಾಡಿಬಿಟ್ಟಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳಿ ಸುಮಾರು 48,18,00,000 ಕೋಟಿ ಹಣವನ್ನು ನಾವು ಖರ್ಚು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆದರೆ ಇವತ್ತು ನಿಮ್ಗೆಲ್ಲ ಗೊತ್ತಿರೋಂಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಥವಾ ಇತರೆ ಅಭಿವೃದ್ಧಿ ನಿಗಮಗಳಲ್ಲಿ ಭೂ ಒಡೆತನ ಅಂತ ಒಂದು ಯೋಜನೆ. ದಲಿತರಿಗೆ, ಭೂಮಿ ಇದ್ದವರಿಗೆ 2 ಎಕರೆ, ಒಂದೇ 1 ಎಕರೆ ಭೂಮಿ ಕೊಡಕ್ಕಾಗಿಲ್ಲ. ಯಾಕೆಂದ್ರೆ ಭೂಮಿ ಇಲ್ಲ ಅಂತ. ಗೋಮಾಳಗಳನ್ನ ಕೊಡಕ್ಕಾಗಲ್ಲ, ಸರ್ಕಾರಿ ಭೂಮಿಗಳನ್ನ ಕೊಡೋದಕ್ಕೆ ದಲಿತರಿಗೆ ಭೂಮಿ ಇಲ್ಲ, ಪರ್ಚೇಸ್ ಮಾಡಬೇಕು ಬೇರೆ ಕಡೆಯಿಂದ ಅಂತ ಹೇಳ್ತಾರೆ. ಮೇಲ್ವರ್ಗದ ಜನ ಅದಕ್ಕೆ ಕೊಡೋದಿಲ್ಲ. ಹೀಗಾಗಿ ಸಾವಿರಾರು ಅರ್ಜಿಗಳು ಇವತ್ತು ಕೂಡ ಬೆಲೆ ಇಲ್ಲ. ಸಿದ್ದರಾಮಯ್ಯ ಗೊತ್ತಿದ್ರು ಕೂಡ